ಶುಭ ಮುಂಜಾನೆ ಹೇಳ್ತಾ ಈ ದಿನದ ಈ ಕ್ಷಣದ ಐ ಆಮ್ ಜಸ್ಟ್ ಬೀಯಿಂಗ್ ವಿತ್ ಮೈ ಎಲಿಫೆಂಟ್. ನನ್ನ ಆನೆ ಜೊತೆ ನಾನು ಶಿವಮೊಗ್ಗಕ್ಕೆ ಬಂದಿದ್ದೇನೆ. ಸೊ ಇಟ್ಸ್ ಎ ಬ್ಯೂಟಿಫುಲ್ ಡೇ. ಸಮ್ ಒನ್ ಈಸ್ ಗೋಯಿಂಗ್ ಟು ರಿಟರ್ನ್ ಎಕ್ಸಾಮ್, ಸೊ ದ್ಯಾಟ್ ಆ ಒಂದು ಟ್ರಿಪ್ ನನಗೂ ಬಂದಿದೆ. ಸೊ ಐ ಆಮ್ ಆಲ್ಸೋ ಸ್ಟಡಿಂಗ್. ನಾನು ಕೂಡ ಓದ್ಕೊಂಡು, ಅಂದರೆ ಓದು ನಿರಂತರ, ದೆರ್ ಇಸ್ ನೋ ಎಂಡ್, ಕೊನೆ ಇಲ್ಲದ್ದೇ ವಿದ್ಯೆ. ಸೊ ಅಂತಹ ವಿದ್ಯೆಯನ್ನು ಜೊತೆಯಲ್ಲಿ ಇಟ್ಕೊಂಡು ನನ್ನ ಆನೆ ನನಗೆ ಆನೆಯ ಬಲವನ್ನು ಕೊಡ್ತಾ ಐ ಆಮ್ ಥ್ಯಾಂಕಿಂಗ್ ದಿಸ್. ಆ್ಯಕ್ಚುಲಿ ಇದಕ್ಕೆ ನಾನು ಯಾವಾಗಲೂ ಕೂಡ ಥ್ಯಾಂಕ್ ಮಾಡ್ತಾ ಇರ್ತೇನೆ. ಯಾಕೆಂತಂದರೆ ಇದು ಆನೆಯಾಗಿರ್ತದೆ, ಆಮೇಲೆ ಇಲಿಯಾಗಿರ್ತದೆ, ಹುಲಿಯಾಗಿರ್ತದೆ, ಸಿಂಹವಾಗಿರ್ತದೆ. ನೀವು ಕೇಳಿರ್ಬೋದು ವಾಹನಗಳ ಬಗ್ಗೆ. ಶೇಷವಾಹನವಾಗಿರ್ತದೆ. ಏನು ದುಡ್ಡಿಲ್ಲದೆ ಇದ್ದರೆ ಶೇಷವಾಹನ, ದುಡ್ಡು ಬರೋವರೆಗೂ ಇದೇ ನನ್ನ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಹೀಗೆ ಇದು ಲಕ್ಷ್ಮಿ ಆಗಿರ್ತದೆ. ಹವೆವರ್ ಇಟ್ ಈಸ್, ಒಟ್ಟಿನಲ್ಲಿ ಇವತ್ತು ಶುಭ ಮುಂಜಾನೆಯನ್ನು ಹೇಳೋದಕ್ಕೆ ಶಿವಮೊಗ್ಗದವರೆಗೂ ಕರ್ಕೊಂಬಂದಿದೆ ನನ್ನ. ಈಗ ಥಿಂಕ್ ಮಾಡಿ, ಇದಿಲ್ಲ ಅಂದಿದ್ದರೆ ನಾನು ಐ ಕಾಂಟ್ ರೀಚ್ ಶಿವಮೊಗ್ಗ ಅಲ್ವಾ. ಸೊ ಅದಕ್ಕೆ ನಾನು ನನ್ನ ಆನೆಯ ಜೊತೆ ಒಂದು ಸಣ್ಣ ವಿಡಿಯೋವನ್ನು ಮಾಡ್ತಾ, ಆ್ಯಂಡ್ ಅಗೇನ್ ಐ ಆಮ್ ಕಮಿಂಗ್ ಬ್ಯಾಕ್. ಐ ಥಿಂಕ್ ಲಾಟ್ಸ್ ಆಫ್ ಪೀಪಲ್ ಯು ನೋ ದಿಸ್. ISTA ಇಷ್ಟ, ಇಟ್ಸ್ ಸರ್ವ್ ಟು ಆಲ್. ನನ್ನ ಟ್ರಾವೆಲ್ ಟೈಮನ್ನು ತುಂಬ ಕಷ್ಟಪಟ್ಟು ನನ್ನ ವಿದ್ಯೆಯನ್ನೆಲ್ಲ ಈ ರೀತಿಯಾದಂಥ ಒಂದು ಲೋಗೋ ಕ್ರಿಯೇಷನ್ಗೆ ನಾನು ಭಾಳ ಶ್ರಮಪಟ್ಟಿದ್ದೇನೆ ಅದಕ್ಕೆ. ಸೊ ಇರಲಿ, ಇದೆಲ್ಲ ದೀಸ್ ಆರ್ ಆಲ್ ದ ಪಾರ್ಟ್ ಆಫ್ ಲೈಫ್. ಸೊ ನನ್ನನ್ನು ಇಷ್ಟೊಂದು ಪ್ರೀತಿಯಿಂದ ನನ್ನನ್ನು ನಂತರ ಇರೋದಕ್ಕೆ ಬಿಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಆಮೇಲೆ ಒಂದು ವಿಷಯ ನಾನು ಭಾಳ ತುಂಬ ಚರ್ಚನೀಯ ಅಂಶವನ್ನಾಗಿ ನಾನು ತಿಳ್ಕೊಂಡು ನಾನು ಯಾವತ್ತೂ ಕೂಡ ದೀಸ್ ಆರ್ ಆಲ್ ಥಿಂಗ್ಸ್. ನಾನು ಇಲ್ಲಿಗೆ ಬರೋದು, ಮಾಡೋದು, ಇದೆಲ್ಲ ಕೂಡ ಜೀವನವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಮಾಡ್ತಕ್ಕಂಥ ಕೆಲಸ ಆಗಿರ್ಬೋದೇನೋ. ಬಟ್ ಆಲ್ವೇಸ್ ನಾನು ಒಂದನ್ನು ಬಹಳ ಹೀಗೆ ಅರ್ಥ ಮಾಡ್ಕೊಳ್ತೇನೆ. ಏನು ನನ್ನ ಅಥವಾ ನನಗೆ ಗೊತ್ತಿರ್ತಕ್ಕಂತಹ ಅನುಭವ ಅಂತಕ್ಕಂಥದ್ದೇನಿದೆ, ಅದು ಮಾತ್ರ ನಮ್ಮತನವನ್ನು ತೋರಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡುತ್ತೆ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ, ಅವನ ಜೀವನ ಶೈಲಿ, ಜೀವನ ವಿಧಾನ, ಅವನ ಮಾತುಗಾರಿಕೆ, ಇನ್ನು ದೊಡ್ಡ ದೊಡ್ಡ ಪದಗಳು ಬೇಡ ಬಿಡಿ ನಮಗೆಲ್ಲ. ಈ ಒಂದು ಚಾಕಚಕ್ಯತೆ, ಭಾಳ ಅಪರೂಪವಾದ ಪದಗಳಿವೆಲ್ಲ ಕೂಡ. ಇವತ್ತಿನ ದಿನಗಳಲ್ಲಿ ಇಂಥ ಪದಗಳೆಲ್ಲ ಕೂಡ ಬಹಳ ಕಷ್ಟಕರವಾಗಿ ಬಳಸ್ತಕ್ಕಂಥದ್ದು ಇದೆ. ದ ಲೆಸ್ ಪೀಪಲ್ ದೇ ಯೂಸ್ ಸಮ್ ಡಿಫಿಕಲ್ಟಿ ವರ್ಡಿಂಗ್ಸ್ ಆರ್ ಅನ್ಅಂಡರ್ಸ್ಟ್ಯಾಂಡಬಲ್ ವರ್ಡ್ಸ್. ಇದು ಹೀಗೆಲ್ಲ ಹೇಳಬೇಕು ಅಂತಲೇ ನಾನು ಈ ವಿಡಿಯೋಗಳು ಮಾಡೋದು. ಸೊ ದ್ಯಾಟ್ ಇದ್ದಿದ್ದರಲ್ಲಿ ನಮಗೇನು ಗೊತ್ತು ಅಷ್ಟರಲ್ಲಿ ಸುಂದರವಾದ ಜೀವನವನ್ನು ರೂಪಿಸ್ಕೊಳ್ತಕ್ಕಂತಹ ವಿಧಾನ ಇದೆಯಲ್ಲ, ಅದು ವೆರಿ ಸಿಂಪಲ್. ದಟ್ ಈಸ್ ವಾಟ್ ದ ಬ್ಯೂಟಿ ಆಫ್ ಲೈಫ್. ಏನಿದೆ ಅದರಲ್ಲಿ, ಅಷ್ಟರಲ್ಲಿ ಯು ಹ್ಯಾವ್ 10 rupees, ಗೋ ಆ್ಯಂಡ್ ಡ್ರಿಂಕ್ ಒನ್ ಕಪ್ ಆಫ್ ಟೀ ಆರ್ ಕಾಫಿ. ಐ ಆಮ್ ನಾಟ್ ಸಪೋರ್ಟಿಂಗ್ ಟೀ ಆರ್ ಕಾಫಿ. ಆ ಕ್ಷಣಕ್ಕೆ ಅದನ್ನು ದಾಟಿದ್ರೆ ಮುಂದಕ್ಕೆ ಏನೋ ಒಂದು ದಾರಿ ಸಿಗುತ್ತೆ ಅಂತಕ್ಕಂತಹ ಮನಸ್ಥಿತಿ ಬರಬೇಕು. ಅದಕ್ಕೆ ಪೂರಕವಾದ ವಾತಾವರಣವನ್ನು ಹಿಂದಿನಿಂದ ರೂಪಿಸ್ಕೊಂಡು ಬಂದಿರಬೇಕು. ದೆನ್ ಓನ್ಲಿ ಸರ್ವೈವಿಂಗ್ ಅಂತಕ್ಕಂಥದ್ದು. ಸೊ ನಿಮ್ಮೆಲ್ಲರಿಗೂ ಕೂಡ ಮಗದೊಮ್ಮೆ ಮುಂದೊಮ್ಮೆ, ಹಿಂದೆ ಭಾಳಷ್ಟು ಸಲ ಹೇಳಿದ್ದೇನೆ, ನನ್ನ ಎಲ್ಲ ವಿಡಿಯೋಗಳು ಕೂಡ ನಿಜವಾಗಲೂ ಹೂ ಈಸ್ ರಿಯಲಿ ಸೀಕಿಂಗ್. ನಿಮಗೆ ಒಂದು ಸಣ್ಣ ವಿಷಯ ಹೇಳ್ತೇನೆ.
ನಮ್ಮ ಮನೆಯಲ್ಲಿ ಬಹಳ ಚಿಕ್ಕವನಿದ್ದಾಗ ಅನ್ನ ಕಡಿಮೆ ಆದಾಗ ಆಗೆಲ್ಲ ಕೂಡ ಈ ಥರ ಗ್ಯಾಸ್ ಎಲ್ಲ ಇರ್ತಿರಲಿಲ್ಲ. ಕುಮಟಿಯಲ್ಲಿ ಅನ್ನವನ್ನು ಮಾಡ್ತಿದ್ರು. ಭಾಳಷ್ಟು ಮಂದಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಗೊತ್ತಿದ್ದರೆ ಸಂತೋಷ. ಈಗ ಕೂಡ ಕುಕ್ಕರಲ್ಲಿ ಕೂಡ ಕೆಲವೊಂದು ಸಲ ಅದಾಗುತ್ತೆ. ಆ ಕುಮಟಿಯಲ್ಲಿ ಅನ್ನವನ್ನು ಮಾಡಿದಾಗ ಕೆಳಗಡೆ ಸೀಕು ಅಂತಕ್ಕಂಥದ್ದನ್ನು ನಮ್ಮ ಮನೆಯಲ್ಲಿ ಬಳಸ್ತಾಯಿದ್ರು. ಸೀಕು, ಸೀದಿದ ಅನ್ನ ಅಂದರೆ ಆ ಕೆಳಗಡೆ ಲೈಟ್ ಬ್ರೌನಿಷ್ ಕಲರ್ ಬರ್ತದೆ. ಇನ್ನೂ ಸ್ವಲ್ಪ ಜಾಸ್ತಿ ಆಯಿತು ಅಂತಂದರೆ ಅದು ಕಪ್ಪಗೆ ಬದಲಾಗುತ್ತೆ. ಈ ಸೀಕಲನ್ನ ಕಡಿಮೆ ಆಗೋಗ್ತದೆ. ಮಾಡಿರ್ತಕ್ಕಂತಹ ಅನ್ನ ಕಡಿಮೆ ಆದಾಗ ಹಸಿವು ಇದ್ದರೆ, ಇನ್ನೂ ಮಕ್ಕಳಿಗೋ ಅಥವಾ ಯಾರಿಗಾದ್ರೂ ಹಸಿವಿದ್ದರೆ ಈ ಸೀದಿದ ಅನ್ನ ತಿಂದವರು ಅದೃಷ್ಟವಂತರು ಅಂತ ಹೇಳಿಬಿಟ್ಟು ಬಡಿಸಿ ಊಟವನ್ನು ಹಾಕಿ ಅದಕ್ಕೆ ಅನ್ನ, ನೀವೆಲ್ಲ ರಸಮ್ ಅಂತೀರ, ನಾವು ಅದನ್ನು ಸಾರು ಅಂತೀವಿ. ಅನ್ನ ಸಾರು, ಅನ್ನ ಸಾಂಬಾರು ಅಂದರೆ ನಾವು ಹುಳಿ ಅಂತೀವಿ. ಸೊ ಹೀಗೆ ಅನ್ನ ಹುಳಿಯನ್ನು, ಅನ್ನ ಸಾರನ್ನು ಹಾಕ್ಕೊಂಡು ಕಲಿಸ್ಕೊಂಡು ತಿಂತಕ್ಕಂಥದ್ದು. ಆ ಸೀಕಲ್ ಅನ್ನ ಹೇಗಿರ್ತದೆ ಅಂದರೆ ಅದು ಒಂದಕ್ಕೊಂದು ಕಂಟ್ಕೊಂಡ್ಬಿಟ್ಟಿರ್ತದೆ. ಅದನ್ನು ಪುಡಿ ಮಾಡೋದು ಭಾಳ ಕಷ್ಟ. ನಾವು ಅದೆಲ್ಲ ಏನೂ ಹಾಕ್ಕೊಳ್ತಿರ್ಲಿಲ್ಲ, ಹಾಗೆ ತಿಂದುಬಿಡ್ತಿದ್ವಿ. ಅವತ್ತಿಗೆ ಅದು ಹಸಿವನ್ನು ನೀಗಿಸ್ತಿತ್ತು. ಈಗ ಅಯ್ಯೋ ಸೀದಿರ ಅನ್ನ, ಸೀಕಲನ್ನ ಅಂತ ಅಂತೀವಿ. ಅದು ಅನ್ನೋದಕ್ಕೆ ಕಾರಣ ಏನಪ್ಪ ಅಂತಂದರೆ ಒಳ್ಳೆ ಅನ್ನ ಇದ್ದಾಗ ಅದನ್ನು ಯಾಕೆ ತಿನ್ನಬೇಕು ಅಂತ. ಬಟ್ ಅದನ್ನು ಅವತ್ತಿನ ದಿನಗಳಲ್ಲಿ ಅದು ಅದೃಷ್ಟದ ಅನ್ನ. ಅದು ಅದನ್ನು ಕೆಳಗಡೆಯಿಂದ ತೆಗೆದ್ರೆ ಸೀದಿರಬಾರ್ದು, ತೀರಾ ಕಪ್ಪಿರಬಾರ್ದು, ಕುಟುಂಬ ಅಂತ ಒಂಥರ ಡಿಫ್ರೆಂಟಾಗಿರ್ತದೆ. ಅದು ತಿಂದವರಿಗೆ ಗೊತ್ತಿರ್ತದೆ. ಸೊ ನನಗೆ ಈ ಸೀಕಿಂಗ್ ಅನ್ನೋ ಪದವನ್ನು ಇಂಗ್ಲೀಷ್ನಲ್ಲಿ ಸೀಕ್ ಮಾಡಬೇಕಾದ್ರೆ ಅದರ ಕನ್ನಡದ ನಮ್ಮ ಹಳೆಯ ದಿನದ ನೆನಪುಗಳು ಮರುಕಳಿಸಿದೆ. ಕೀಪ್ ಆನ್ ವಾಚಿಂಗ್ ISTA ಇಷ್ಟ. ಈ ಶಕಾರಕ್ಕೆ ಟಾವತ್ತು ಇಷ್ಟ. ನೋಡಿ, ಕನ್ನಡದಲ್ಲಿ ಇಷ್ಟ, ಇಂಗ್ಲೀಷ್ನಲ್ಲಿ ಇಷ್ಟ, ಎರಡೂ ಕೂಡ ಕಷ್ಟವಾದರೂ ನಷ್ಟವಾದರೂ ಇಷ್ಟವೇ. ಥ್ಯಾಂಕ್ ಯು.